ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕಾರ. ಇವತ್ ನಾನ್ ಬಂದಿರೋದು ಬೆಂಗಳೂರಿನ ಹೃದಯ ಭಾಗವಾದ ಶಿವಾಜಿನಗರ. ಆ ಚರ್ಚ್ ಬಂದಿದ್ದೀನಿ. ಇದ್ರ ಇತಿಹಾಸ ಏನು ಪ್ರತಿಯೊಂದು ತಿಳ್ಕೊಳ್ಳದ ಬನ್ನಿ. 17ನೇ ಶತಮಾನದಲ್ಲಿ ಕೆಲ ಯುರೋಪ್ ಮಿಷನರಿಗಳು ಇಲ್ಲಿ ಮರದ ಚರ್ಚ್ ನಿರ್ಮಾಣ ಮಾಡಿದ್ರು. ಅದೇ ಒಂದು ಪ್ರಾರ್ಥನೆಯ ಸ್ಥಳವಾಯಿತು. ಆದರೆ 1791ರಲ್ಲಿ ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ನಡುವೆ ಯುದ್ಧ ನಡೆದ ಸಮಯದಲ್ಲಿ ಈ ಚರ್ಚ್ ಧ್ವಂಸವಾಯ್ತದೆ. ಆದ್ರೂ ಭಕ್ತರ ನಂಬಿಕೆ ಕುಗ್ಲಿಲ್ಲ. ಇದೇ ಸ್ಥಳದಲ್ಲಿ ಮತ್ತೊಂದು ಚರ್ಚ್ ನ ನಿರ್ಮಾಣ ಮಾಡ್ತಾರೆ. ಸಾವಿರದ 875ರಲ್ಲಿ ಈ ಚರ್ಚ್ ನಿರ್ಮಾಣ ಆಯ್ತದೆ. 1882ರಲ್ಲಿ ಪೋಪ್ ಲಿಯೋ ಅವರು ಬಿಸಿಲಿಕಾ ಅನ್ನೋ ಒಂದು ಘನ ಪದವಿನ ಕೊಡ್ತಾರೆ. ಹೇಳಿದ್ರೆ ಬೆಸ್ಲಿಕಾ ಅನ್ನೋದು ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ತುಂಬಾ ಮಿರಾಕಲ್ ನಡೆದಿದ್ರೆ ಮಾತ್ರ ಆ ಜಾಗಕ್ಕೆ ಬೆಸ್ಲಿಕಾ ಅಂತ ಹೆಸರು ಬರೋದು. ನಮ್ ಕರ್ನಾಟಕದಲ್ಲಿ ತುಂಬಾ ಚರ್ಚ್ಗಳಿದೆ, ಆದ್ರೆ ಬಿಸಿಲಿಕಾ ಅನ್ನೋ ಒಂದು ಪದ ಬಳಕೆ ಆಗೋದು ಕೆಲವು ಚರ್ಚ್ಗಳಿಗೆ ಮಾತ್ರ. ಇದು ಗೋತಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ಒಂದು ಚರ್ಚ್ಗೆ ಯಾವುದೇ ಕ್ರೈಸ್ತ ಧರ್ಮದವರು ಅಂತಾನೆ ಸೀಮಿತ ಅಲ್ಲ, ಎಲ್ಲಾ ಧರ್ಮದವರು ಬರ್ಬೋದು, ಹೋಗ್ಬೋದು. ಆ ಒಂದು ಯೇಸುವಿನ ಪ್ರೀತಿಗೆ ನೀವು ಪಾತ್ರ ಆಗ್ಬೋದು. ಒಂದು ಚರ್ಚ್ ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ದೊಡ್ಡದಾಗಿ ಒಂದು ರಥೋತ್ಸವ ನಡೆಯುತ್ತೆ. ಹೂವಿನ ಅಲಂಕಾರ, ಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿ ನಡೆಸ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಬರ್ಬೋದು. ಇದು ಬರೀ ಕೇವಲ ಕ್ರೈಸ್ತ ಧರ್ಮದವ್ರಿಗಲ್ಲ, ಎಲ್ಲಾ ಧರ್ಮದವ್ರಿಗೂ ಸೀಮಿತ. ಇಲ್ಲಿ ಬಂದು ಶಾಂತಿ ನೆಮ್ಮದಿ ಪಡ್ಕೊಂಡು ಹೋಗ್ತಾರೆ. ಈ ದೇವರ ಮನೆ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲಾ ಧರ್ಮದವರು ಬರ್ತಾರೆ. ಹಾಗೆ ಇಲ್ಲಿ ಯಾವುದೇ ತರ ಪ್ರವೇಶ ಶುಲ್ಕ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಗಂಟ ಬಾಗಿಲು ತೆಗೆದಿರುತ್ತೆ. ಆ ಸಮಯದಲ್ಲಿ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಬರ್ಬೋದು. ಈ ಒಂದು ಚರ್ಚ್ಗೆ ಮೆಟ್ರೋ, ಬಸ್ಸು, ಆಟೋ ಹಾಗೂ ಕೊಬ್ಬನ್ಪುರ ಕಡೆಯಿಂದ ಈಸಿಯಾಗಿ ಬರ್ಬೋದು. ಅಷ್ಟು ಹತ್ರ ಆಗುತ್ತೆ. உங்களை பாதுகாத்து, உங்களை அழித்து, உங்களை காப்பாற்று, உங்களுக்கு வழிகாட்டு, உங்களுக்கு பக்கம், உங்களுக்கு காவலாக இருக்க, உங்களுக்கு விட்டும், உங்களை ஆசீர்வதிக்க, உங்கள் மேலும் கொடுப்பாராக. தந்தை மகன் ಕೊನೆಗೂ ಈ ವಿಡಿಯೋ ಮುಗಿಸಕ್ಕೆ ಸಮಯ ಬಂದೇ ಬಿಟ್ಟು. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾ ಇರೋದು. ಒಂದೊಂದು ಸಬ್ಸ್ಕ್ರೈಬರ್ ತುಂಬಾ ಮುಖ್ಯ. ತುಂಬಾ ಇಷ್ಟ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ತಗೊಂಡ್ ಬರ್ತೀನಿ ಆದಷ್ಟು ಬೇಗ.